ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಬುದ್ಧಿ ಧೃತಿಗಳಲ್ಲಿ ಸಾತ್ವಿಕಾದಿ ಭೇದಗಳು ಎಂಬ 181ನೆಯ ಉಪನ್ಯಾಸಕ್ಕೆ ಸ್ವಾಗತ. ಅರ್ಜುನನು ಕೇಳುತ್ತಿರುವುದು ಸನ್ಯಾಸ ತ್ಯಾಗಗಳ ವಿಷಯ. ಭಗವಂತನು ಹೇಳುತ್ತಿರುವುದು ಕರ್ಮದ ವಿಷಯ. ಇಲ್ಲಿ ಪ್ರಶ್ನೆಗೂ ಉತ್ತರಕ್ಕೂ ಎಷ್ಟು ದೂರವಾಗಿರುವಂತೆ ತೋರುತ್ತಿದೆ. ಗೀತೆಯಲ್ಲೆಲ್ಲ ಹೀಗೆಯೇ ಕರ್ಮ ತ್ಯಾಗವನ್ನು ಪ್ರಶಂಸಿಸುವುದು, ಕರ್ಮವನ್ನು ಮಾಡು ಎಂದು ಉಪದೇಶಿಸುವುದು ಈ ಪದ್ಧತಿಯನ್ನೇ ಅವಲಂಬಿಸಿದೆ. ಈ ವಿರೋಧಾಭಾಸಕ್ಕೆ ಕೆಲವರು ಏನು ಪರಿಹಾರವೆಂದು ತಿಳಿಯದೆ ಪೇಚಾಡುತ್ತಿರುವುದುಂಟು. ಇಲ್ಲೊಂದು ರಹಸ್ಯವಿದೆ. ಮನುಷ್ಯನು ಕರ್ಮವನ್ನು ಮಾಡುವುದೇಕೆ? ಕರ್ಮದಿಂದ ಬಿಡುಗಡೆಯಾಗುವುದಕ್ಕೆ. ಪ್ರಯಾಣ ಮಾಡುವುದೇಕೆ? ಪ್ರಯಾಣಕ್ಕಾಗಿಯೇ ಪ್ರಯಾಣವಲ್ಲ, ಮಜಲು ಮುಟ್ಟುವುದಕ್ಕೆ, ಅಂದರೆ ನಾವು ಹೋಗಬೇಕಾದ ಗಮ್ಯ ಸ್ಥಾನವನ್ನು ಮುಟ್ಟುವುದಕ್ಕಾಗಿ ಪ್ರಯಾಣ ಮಾಡುತ್ತೇವೆ. ಆದ್ದರಿಂದ ಕರ್ಮವನ್ನು ಮಾಡುವುದು ಕರ್ಮ ತ್ಯಾಗಕ್ಕಾಗಿಯೇ ಎಂದರೆ ಅದರಲ್ಲೇನೂ ಆಶ್ಚರ್ಯವಿಲ್ಲ. ಕರ್ತವ್ಯಕ್ಕಾಗಿ ಕರ್ತವ್ಯ ಎಂದು ಕೆಲವರು ಉಪದೇಶಿಸುವುದುಂಟು. ಫಲದ ಕಡೆಗೆ ಲಕ್ಷ್ಯವಿರಬಾರದು ಎಂಬುದಕ್ಕಾಗಿ ಹಾಗೆ ಉಪದೇಶಿಸುವರೇ ಹೊರತು ಎಂದೆಂದಿಗೂ ಮನುಷ್ಯನಿಗೊಂದು ಕರ್ತವ್ಯ ಇರಲೇಬೇಕೆಂದಿಲ್ಲ. ಮನುಷ್ಯನು ಕರ್ತವ್ಯದಲ್ಲಿಯೇ ನಿರತನಾಗಿದ್ದರೆ ಎಂದಿಗೂ ಕೃತಕೃತ್ಯನಾಗಲಾರನು. ಈಗಿನ ಕೆಲ ಜನನಾಯಕರು ಪಂಗಡಗಳನ್ನು ಕಟ್ಟಿ ಅದನ್ನು ಮಾಡಿ ಇದನ್ನು ಮಾಡಿ ಎಂದು ಉಪದೇಶಿಸುತ್ತಾ ಮೇಲಿಂದ ಮೇಲೆ ಕೆಲಸವನ್ನು ಮಾಡಿಸುತ್ತಾ ಜನರಿಗೆ ವಿಚಾರ ಮಾಡುವುದಕ್ಕೂ ವಿಶ್ರಾಂತಿಯನ್ನು ಕೊಡದೇ ಇರುತ್ತಾರೆ. ಜನಸಾಮಾನ್ಯಕ್ಕೆ ಹುರುಪು ಹಚ್ಚಿಸಿ ಕೊನೆಗೆ ಅವರನ್ನು ಕೈಬಿಟ್ಟು ಬಿಡುತ್ತಾರೆ. ಹಿಂದಕ್ಕೆ ಬ್ರಿಟಿಷರ ಆಳ್ವಿಕೆಯು ನಮ್ಮ ಮೇಲೆ ಇದ್ದಾಗ ಹೊಸ ಹೊಸ ವೈಸರಾಯರುಗಳು ಬಂದಂತೆಲ್ಲ ಯಾವುದಾದರೊಂದು ಹೊಸ ಸಮಸ್ಯೆಯನ್ನು ದೇಶದವರ ಮುಂದೆ ಇಟ್ಟು ಇಲ್ಲಿನ ಜನರಿಗೆ ತಮ್ಮ ದಾಸ್ಯವು ಮನಸ್ಸಿಗೆ ಹತ್ತದಂತೆ ಮಾಡುತ್ತಿದ್ದರು. ಇದು ತಮ್ಮ ಆಳ್ವಿಕೆಯು ಸ್ಥಿರವಾಗಿರುವುದಕ್ಕೆಂದು ಅವರು ಮಾಡಿಕೊಂಡಿದ್ದ ಒಂದು ಉಪಾಯ ಮಾತ್ರ. ಈಗಲೂ ಕೆಲವರು ಶಾಂತಿ, ಸರ್ವ ಸಮಭಾವ ಮುಂತಾದವುಗಳನ್ನು ಹೇಡಿ ಗುಣಗಳೆಂದು ಜರಿದು ಕಡಿ, ಇರಿ ಎಂದು ಗಂಡು ಗುಣಗಳನ್ನು ಉಪದೇಶಿಸುವ ವೀರರು ಇರುತ್ತಾರೆ. ಒಬ್ಬರ ತಲೆ ಹೊಡೆದು ಅವರ ಧನವನ್ನು ಕಸಿದುಕೊಂಡು ಹಂಚಿಕೊಳ್ಳುವುದು ನ್ಯಾಯವೇ, ಅದು ಧರ್ಮವೇ ಎಂದು ಉಪದೇಶಿಸುವವರು ಕೆಲವರು ಇರುತ್ತಾರೆ. ಸತ್ವಗುಣದ ಕಾರ್ಯಕ್ಕೂ ತಮೋಗುಣದ ಕಾರ್ಯಕ್ಕೂ ಇರುವ ವ್ಯತ್ಯಾಸವನ್ನು ಅಲ್ಪಜ್ಞರು ತಿಳಿಯಲಾರರು. ಕೆಲಸವನ್ನೆಲ್ಲ ಮಾಡಿ ಶಾಂತನಾಗಿ ಕುಳಿತಿರುವ ಸಾತ್ವಿಕನಲ್ಲಿ, ಆಲಸನಾಗಿ ಏನನ್ನೂ ಮಾಡಲಾರದೆ ಕುಳಿತಿರುವ ತಾಮಸನಲ್ಲಿ, ಬೆಳಕು ಹೆಚ್ಚಾದರೂ ಕಣ್ಣಿಗೆ ವಸ್ತುಗಳು ಕಾಣಿಸುವುದಿಲ್ಲ, ಮಬ್ಬು ಹೆಚ್ಚಾದರೂ ಕಾಣಿಸುವುದಿಲ್ಲ. ಆದ್ದರಿಂದ ಹೆಚ್ಚಿನ ಪ್ರಕಾಶವು ಹೆಚ್ಚಿನ ಕತ್ತಲೆಯು ಒಂದೇ ಎನ್ನಬಹುದೇ? ಶಬ್ದವು ಬಹಳ ಜೋರಿನ ಮಟ್ಟದಲ್ಲಿ ಇರುವಾಗಲೂ ನಮ್ಮ ಕಿವಿಯ ಕ್ಷೇತ್ರವನ್ನು ಮೀರಿರುತ್ತದೆ. ತೀರಾ ತಗ್ಗಿನ ಮಟ್ಟದಲ್ಲಿ ಇರುವಾಗಲೂ ಕೇಳಿಸುವುದಿಲ್ಲ. ಆದ ಮಾತ್ರಕ್ಕೆ ಅವೆರಡೂ ಒಂದೇ ಆದಾವೆ. ಯಾವ ವಸ್ತುವನ್ನು ತನ್ನದೆಂದು ಇಟ್ಟುಕೊಳ್ಳದಿರುವ ವೈರಾಗ್ಯ ಚಕ್ರವರ್ತಿಗೂ, ಏನನ್ನೂ ದುಡಿಯದೇ ಇರುವ ಬಡವನಿಗೂ ನೈಷ್ಕಿಂಚಿನ್ಯವು ಸಮಾನವೇ. ಆದರೂ ಇಬ್ಬರನ್ನು ಈ ವಿಷಯದಲ್ಲಿ ಒಂದೇ ಎನ್ನುವುದಕ್ಕೆ ಆದೀತೆ. ಈ ತಾರತಮ್ಯವನ್ನು ತಿಳಿಯದೆ ಕೆಲವರು ಅವಿವೇಕಿಗಳು ಸಾತ್ವಿಕರನ್ನು ಹಳಿದು ರಜೋ ಗುಣವನ್ನು ಹೊಗಳಿ ಅಟ್ಟಕ್ಕೇರಿಸುವರು. ಸಾತ್ವಿಕರನ್ನು ಜರಿದು ಎಲ್ಲರೂ ತಮ್ಮ ಮಟ್ಟಕ್ಕೆ ಇಳಿಯಬೇಕೆಂದು ನಿರೀಕ್ಷಿಸುವುದೇ ಈಗಿನ ಕೆಲವರ ಬುದ್ಧಿವಂತಿಕೆಯಾಗಿದೆ. ನಾವು ಈ ತಪ್ಪನ್ನು ಮಾಡಬಾರದು.
ಸಾತ್ವಿಕ ತಾಮಸಗಳನ್ನು ವಿವೇಚನೆ ಮಾಡದೆ ನಾವು ಮೋಸ ಹೋಗಬಾರದು. ಈಗ ನೋಡಿರಿ, ಭಗವಂತನು ತಾಮಸ ಕರ್ತನನ್ನು ಹೀಗೆ ವರ್ಣಿಸುತ್ತಾನೆ. ಅಯುಕ್ತ ಪ್ರಾಕೃತ ಸ್ತಬ್ಧ ಶಠೋ ನೈಕೃತಿಕೋ ಲಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ತಾಮಸನು ಯಾವುದೊಂದು ಗುರಿಯೂ ಇಲ್ಲದೆ ಆಲಸ್ಯದಿಂದ ಕೆಲಸ ಮಾಡುವವನು. ಆದರೆ ಸಾತ್ವಿಕನು ಹಾಗಲ್ಲ, ಅವನಿಗೆ ಗುರಿಯುಂಟು. ಕೆಲಸದಲ್ಲಿ ಧೃತಿ ಉತ್ಸಾಹಗಳಿರುತ್ತವೆ. ತಾಮಸನು ಪ್ರಾಕೃತನಾಗಿರುತ್ತಾನೆ, ಪ್ರಕೃತಿಗೆ ವಶನಾಗಿರುತ್ತಾನೆ. ಅವನು ಅತ್ಯಂತವಾಗಿ ಅಸಂಸ್ಕೃತವಾದ ಬುದ್ಧಿಯವನು. ಯಾವುದು ಸರಿ ಯಾವುದು ತಪ್ಪು ಎಂಬ ವಿವೇಕವು ಅವನಿಗೆ ಇರುವುದಿಲ್ಲ. ಮತ್ತು ಇವನು ಸ್ತಬ್ಧನು, ಕಂಬದಂತೆ ನೆಟ್ಟಗೆ ನಿಂತು ಯಾರಿಗೂ ಮಣಿಯದವನು, ಶಠನು, ತನ್ನ ಸೋಮಾರಿತನವನ್ನು ಮಾಯಾವಿಯಾಗಿ ಮುಚ್ಚಿಕೊಂಡಿರುತ್ತಾನೆ. ತಾಮಸನು ನೈಕೃತಿಕನಾಗಿರುತ್ತಾನೆ, ಮತ್ತೊಬ್ಬರಿಗೆ ಕೇಡಾದರೂ ಲೆಕ್ಕಕ್ಕೆ ತಂದುಕೊಳ್ಳುವವನಲ್ಲ. ರೈಲಿನಲ್ಲಿ ಮತ್ತೊಬ್ಬರಿಗೆ ಎಷ್ಟು ತೊಂದರೆಯಾದರೂ ಆಗಲಿ ಎಂದು ಕಾಲು ಚಾಚಿ ನಿದ್ರೆ ಮಾಡುವವನು ಅವನು ಆಲಸನು. ಯಾವುದರಲ್ಲಿಯೂ ಉತ್ಸಾಹದಿಂದ ತೊಡಗುವವನಲ್ಲ. ಅವನು ವಿಷಾದಿಯು. ಯಾವ ಕೆಲಸವು ಎದುರಿಗೆ ಬಂದರೂ ಉಸ್ಸಪ್ಪ, ಇದನ್ನೆಲ್ಲ ಮಾಡುವವರು ಯಾರು ಎಂದು ಕುಸಿಯುವ ಬುದ್ಧಿಯವನು. ದೀರ್ಘಸೂತ್ರಿಯು. ಇಂದು ನಾಳೆ ನಾಡಿದ್ದು ಎಂದು ಕೆಲಸವನ್ನು ಮುಂದಕ್ಕೆ ಹಾಕುತ್ತಲೇ ಇರುವವನು. ಸಾತ್ವಿಕನಿಗೂ ತಾಮಸನಿಗೂ ಇರುವ ಹೆಚ್ಚು ಕಡಿಮೆಯನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಒಂದು ಕಲ್ಲಿನ ಕುದುರೆ ಅಚೇತನವಾದ್ದರಿಂದ ಸುಮ್ಮನೆ ನಿಂತಿರುತ್ತದೆ. ಒಂದು ಜಾತ್ಯಶ್ವವು ಸವಾರನ ಹಿಡಿತಕ್ಕೆ ಸಿಕ್ಕಿ ಹಾಗೆಯೇ ನಿಂತಿರುತ್ತದೆ. ಆದರೆ ಜಾತ್ಯಶ್ವವನ್ನು ಸ್ವಲ್ಪ ಕೈಬಿಟ್ಟರೆ ನಾಗಾಲೋಟ ಕೇಳುತ್ತದೆ. ಕಲ್ಲಿನ ಕುದುರೆ ಎಂದೆಂದಿಗೂ ನಿಂತಿರುವುದೇ ಅಲ್ಲವೇ? ಸಾತ್ವಿಕರಾದವರು ತಮಗೆ ಇಷ್ಟವಾದರೆ ರಾಜಸತನವನ್ನು ಅವಲಂಬಿಸಿ ಎಲ್ಲರಿಗಿಂತಲೂ ವೇಗವಾಗಿ ಕೆಲಸ ಮಾಡಬಲ್ಲರು. ಶ್ರೀರಾಮಕೃಷ್ಣ ಪರಮಹಂಸರು, ಅವರ ಶಿಷ್ಯರಾದ ಶ್ರೀ ವಿವೇಕಾನಂದ ಸ್ವಾಮಿಗಳು ಇವರಿಗಿರುವ ತಾರತಮ್ಯವನ್ನು ನೋಡಿರಿ. ಪರಮಹಂಸರು ತಾವು ಇದ್ದಲ್ಲಿಯೇ ಇದ್ದು ಶಿಷ್ಯರನ್ನು ಆಕರ್ಷಿಸಿದರು. ಹೂವು ಅರಳಿದರೆ ಮಕರಂದವು ಬೇಕಾದ ದುಂಬಿಗಳು ತಮಗೆ ತಾವೇ ಅಲ್ಲಿಗೆ ಬರುವವು ಎಂಬುದು ಅವರ ನೀತಿಯ ಮರ್ಮವಾಗಿತ್ತು. ಆದರೆ ವಿವೇಕಾನಂದರವರು ಸಾತ್ವಿಕರಾದರೂ ಭರತಖಂಡವು ಅನೇಕ ಕಾರಣಗಳಿಂದ ತಮೋಗುಣಕ್ಕೆ ಇಳಿದಿದೆ ಎಂಬುದನ್ನು ಮನಗಂಡು ಕಾಲು ನಡಿಗೆಯಿಂದ ಎಲ್ಲೆಲ್ಲಿಯೂ ತಿರುಗಾಡಿ ಉತ್ತಿಷ್ಠತ ಜಾಗ್ರತ, ಏಳಿರಿ, ಎಚ್ಚರವಾಗಿರಿ ಎಂದು ಹುರುಪುಗೊಳಿಸುವುದಕ್ಕೆ ಪ್ರಯತ್ನ ಮಾಡಿದರು. ತಾಮಸರನ್ನು ಎಬ್ಬಿಸುವುದಕ್ಕೆ ರಜೋಗುಣವೇ ಬೇಕು ಎಂಬ ಗುಟ್ಟನ್ನು ಅವರು ಬಲ್ಲವರಾಗಿದ್ದರು. ಜನರಿಗಾಗಿ ತಾವೇ ಕೆಳಕ್ಕೆ ಇಳಿದು ಜನರನ್ನು ರಜಃಪ್ರಧಾನವಾದ ಉಪದೇಶಗಳಿಂದ ಸಾತ್ವಿಕತೆಯ ಕಡೆಗೆ ಎಳೆದರು. ಇದೇ ಗೀತೋಪದೇಶದ ರಹಸ್ಯವು. ನಾವು ತಮೋ ಗುಣವನ್ನು ಬಿಟ್ಟು ಏಳಬೇಕು, ರಜೋ ಗುಣವನ್ನು ಅವಲಂಬಿಸಬೇಕು. ಆದರೆ ಸಾತ್ವಿಕತೆಯೇ ನಮ್ಮ ಗುರಿಯಾಗಿರಬೇಕು. ಈಗ ಬುದ್ಧಿ, ಧೃತಿ ಇವುಗಳನ್ನು ಸಾತ್ವಿಕಾದಿ ಭೇದಗಳಿಂದ ಬಿಡಿಸಿ ತಿಳಿಸುತ್ತಾರೆ. ನಮ್ಮ ಬುದ್ಧಿಯು ಯಾವ ವರ್ಗಕ್ಕೆ ಸೇರಿದ್ದು, ನಮ್ಮ ಧೃತಿಯು ಯಾವ ವರ್ಗಕ್ಕೆ ಸೇರಿದ್ದು ಎಂಬುದನ್ನು ಈ ಲಕ್ಷಣ ವಾಕ್ಯಗಳಿಂದ ನಿಶ್ಚಯಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯೇ ಬಂಧಮೋಕ್ಷಂಚ ಯಾವೇತ್ತಿ ಬುದ್ಧಿಸ್ಸಾ ಪಾರ್ಥ ಸಾತ್ವಿಕಿ. ಯಾವಾಗ ಮುಂದುವರಿಯಬೇಕು, ಯಾವಾಗ ಹಿಂಜರಿಯಬೇಕು, ಮಾಡಬೇಕಾದದ್ದು ಯಾವುದು, ಮಾಡಬಾರದ್ದು ಯಾವುದು ಎಂಬುದನ್ನು ವಿಂಗಡಿಸಿ ತಿಳಿಯಬಲ್ಲದ್ದು ಸಾತ್ವಿಕ ಬುದ್ಧಿ. ಹಿಂದೆ ಹೇಳಿರುವಂತೆ ಶಾಸ್ತ್ರೋಕ್ತ ಕರ್ಮವನ್ನು ಮಾಡುವುದೇ ಕರ್ಮ ಸನ್ಯಾಸಕ್ಕೆ ಉಪಾಯವಾಗಿರುವುದರಿಂದ
ಮೊದಲು ಕರ್ಮವನ್ನು ಮಾಡುವುದೆಂಬ ಪ್ರವೃತ್ತಿ ಮಾರ್ಗವನ್ನು ಅನುಸರಿಸಬೇಕು. ಆ ಬಳಿಕ ಮನಸ್ಸು ಅಂತರ್ಮುಖವಾದ ಮೇಲೆ ಶಾಂತಿ ದಾಂತ್ಯಾದಿಗಳನ್ನು ಪ್ರಧಾನವಾಗಿ ಮಾಡಿಕೊಂಡು ಕರ್ಮ ಸನ್ಯಾಸವನ್ನು ಮಾಡಬೇಕು. ಇದೇ ಪ್ರವೃತ್ತಿ ನಿವೃತ್ತಿಗಳ ಮರ್ಮವು. ಇದನ್ನು ಅರಿತಿರುವ ಬುದ್ಧಿಯು ಸಾತ್ವಿಕವಾದದ್ದು. ಲೋಕದಲ್ಲಿ ವ್ಯವಹರಿಸಬೇಕಾದರೂ ಯಾವ ಕಾಲದಲ್ಲಿ ಮುಂದುವರಿಯಬೇಕು, ಯಾವ ಕಾಲದಲ್ಲಿ ಕರ್ಮದಿಂದ ಹಿಂಜರಿಯಬೇಕು ಎಂಬುದನ್ನು ತಿಳಿಯುವುದು ಅವಶ್ಯವಾಗಿರುತ್ತದೆ. ಶ್ರೀರಾಮನು ಪಟ್ಟಾಭಿಷೇಕಕ್ಕೆ ದಶರಥನಿಂದ ನಿಯುಕ್ತನಾದಾಗ ಅದಕ್ಕೆ ಹೇಗೆ ಸಿದ್ಧನಾಗಿದ್ದನೋ ಹಾಗೆಯೇ ವನವಾಸಕ್ಕೆ ತೆರಳಬೇಕೆಂದು ಗೊತ್ತಾದ ಕೂಡಲೇ ಮುನಿವೇಷವನ್ನು ಧರಿಸಿ ಅರಣ್ಯಕ್ಕೆ ತೆರಳಲು ಸಿದ್ಧನಾದನು. ಈ ರೀತಿಯಲ್ಲಿ ಯಾವ ಕಾಲಕ್ಕೆ ಪ್ರವೃತ್ತಿ ಬೇಕು, ಯಾವ ಕಾಲಕ್ಕೆ ನಿವೃತ್ತಿ ಬೇಕು ಎಂಬುದನ್ನು ನಿಶ್ಚಯಿಸುವ ಬುದ್ಧಿಯು ಎಲ್ಲರಿಗೂ ಬರುವುದಿಲ್ಲ. ಸತ್ವಗುಣವು ಬೆಳೆದಿರುವವರಿಗೆ ಮಾತ್ರವೇ ಇದು ಸಾಧ್ಯವಾಗುವುದು. ಕರ್ಮದಲ್ಲಿ ಪ್ರವೃತ್ತಿಯನ್ನು ನಿವೃತ್ತಿಯನ್ನು ನಿಶ್ಚಯಿಸುವುದಕ್ಕೆ ಸಾತ್ವಿಕ ಬುದ್ಧಿಯು ಬೇಕಿರುವಂತೆ ಕಾರ್ಯ ಅಕಾರ್ಯವನ್ನು ನಿಶ್ಚಯಿಸುವುದಕ್ಕೂ ಈ ಸಾತ್ವಿಕ ಬುದ್ಧಿಯು ಬೇಕಾಗುತ್ತದೆ. ದೇಶ ಕಾಲೋಚಿತವಾಗಿ ಈ ಕರ್ಮವನ್ನು ಈಗ ಮಾಡತಕ್ಕದ್ದು, ಈ ಕರ್ಮವನ್ನು ಈಗ ಬಿಡತಕ್ಕದ್ದು ಎಂಬುದನ್ನು ನಿಶ್ಚಯಿಸುವುದಕ್ಕೆ ಬೇಕಾದ ಬುದ್ಧಿಯೇ ಸಾತ್ವಿಕ ಬುದ್ಧಿಯು. ಇದರಂತೆ ಭಯಗಳನ್ನು ವಿವೇಚಿಸಿ ತಿಳಿದುಕೊಳ್ಳುವ ಬುದ್ಧಿಯು ಸಾತ್ವಿಕ ಬುದ್ಧಿ. ಲೋಕದಲ್ಲಿ ಯಾವುದಕ್ಕೆ ಯಾವಾಗ ಅಂಜಬೇಕು, ಯಾವುದಕ್ಕೆ ಯಾವಾಗ ಅಂಜಬಾರದು ಎಂಬ ವಿವೇಚನೆಯು ಎಲ್ಲರಿಗೂ ಇರುವುದಿಲ್ಲ. ಯಾವುದೊಂದಕ್ಕೂ ಎಂದೆಂದಿಗೂ ಅಂಜದಿರುವ ದಿಟ್ಟತನವೇನು ಜಾಣತನವಲ್ಲ, ಅಥವಾ ಎಲ್ಲಕ್ಕೂ ಯಾವಾಗಲೂ ಅಂಜುತ್ತಿರುವುದು ಜಾಣತನವಲ್ಲ. ಅದರಂತೆ ಅದೃಷ್ಟವಾದ ಸ್ವರ್ಗ ನರಕಗಳಲ್ಲಿಯೂ ಇದಕ್ಕೆ ಅಂಜಬೇಕು, ಇದಕ್ಕೆ ಅಂಜಬಾರದು, ಇದನ್ನು ಬಯಸಬೇಕು, ಇದನ್ನು ಬಯಸಬಾರದು ಎಂಬ ವಿವೇಕವು ಸಾತ್ವಿಕನಿಗೆ ಮಾತ್ರ ಇರುತ್ತದೆ. ಇದರಂತೆ ಬಂಧ ಮೋಕ್ಷಗಳ ಸ್ವರೂಪವನ್ನು ವಿಂಗಡಿಸಿಕೊಳ್ಳುವುದಕ್ಕೂ ಸಾತ್ವಿಕ ಬುದ್ಧಿಯೂ ಬೇಕು. ಸರಿಯಾಗಿ ನೋಡಿದರೆ ಬಂಧಕ್ಕೆ ಅಂಜಬೇಕು, ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಮೋಕ್ಷಕ್ಕೆ ಅಂಜಬಾರದು, ಅದನ್ನು ಬಯಸಬೇಕು. ಹೀಗೆ ಭಯ ಅಭಯಗಳ ವಿವೇಕದಲ್ಲಿಯೇ ಬಂಧ ಮೋಕ್ಷಗಳನ್ನು ಸೇರಿಸಬಹುದಾಗಿತ್ತು. ಆದರೂ ಭಯ ಅಭಯ ಶಬ್ದಗಳಿಂದ ದೃಷ್ಟ ಅದೃಷ್ಟವಾದ ಈ ಲೋಕದ ಮತ್ತು ಪರಲೋಕದ ಭಯ ಅಭಯಗಳನ್ನು ಮಾತ್ರ ಸೇರಿಸಿರುತ್ತದೆ. ಆ ಭಯ ಅಭಯಗಳು ಅನಿತ್ಯವಾಗಿರುತ್ತವೆ. ಈಗ ಯಾವುದು ಭಯ ಹೇತುವೋ ಅದೇ ನಾಳೆ ಅಭಯ ಹೇತುವಾಗಬಹುದು. ಆದರೆ ಬಂಧ ಮೋಕ್ಷಗಳು ಹಾಗಲ್ಲ, ಅವು ಆತ್ಯಂತಿಕವಾಗಿರುತ್ತವೆ. ಭಯ ಅಭಯಗಳೆಂದು ಹಿಂದೆ ಹೇಳಿದ ಸುಖ ದುಃಖ ಹೇತುಗಳಾದ ಎರಡೂ ಈ ದೃಷ್ಟಿಯಲ್ಲಿ ಭಯವೇ ಆಗಿರುತ್ತದೆ. ಅವೆರಡಕ್ಕೂ ಅಜ್ಞಾನವೇ ಕಾರಣವಾಗಿರುವುದರಿಂದಲೂ ಅಜ್ಞಾನವು ವ್ಯವಹಾರ ದೃಷ್ಟಿಯಿಂದ ಅನಾದಿಯೋ ಅನಂತವೋ ಆಗಿರುವುದರಿಂದಲೂ ಆ ಭಯವು ಸತತವಾಗಿ ಪ್ರವಹಿಸುತ್ತಲೇ ಇರುತ್ತದೆ. ಆದ್ದರಿಂದ ಅಜ್ಞಾನದಿಂದ ಆಗಿರುವ ಅಬ್ರಹ್ಮ ಸ್ತಂಭ ಪರ್ಯಂತವಾದ ಸಂಸಾರವೆಲ್ಲವೂ ಭಯವೇ, ಬಂಧವೇ ಎಂದು ತಿಳಿಯಬೇಕು. ಆ ಬಂಧದಿಂದ ಬಿಡುಗಡೆಯಾಗುವುದಕ್ಕೆ ಜ್ಞಾನವನ್ನು ಸಂಪಾದಿಸಿ ಪರಮಾತ್ಮನಲ್ಲಿ ನಿಷ್ಠೆಯನ್ನು ಪಡೆಯುವುದೇ ಮಾರ್ಗವು ಎಂದು ತಿಳಿಯುವುದೇ ಮೋಕ್ಷ ಜ್ಞಾನವು. ಹೀಗೆ ಬಂಧ ಮೋಕ್ಷಗಳನ್ನು ತಿಳಿದುಕೊಳ್ಳುವುದು ಸಾತ್ವಿಕ ಬುದ್ಧಿಯೇ. ಅದನ್ನು ಬೇರೆಯಾಗಿ ವಿಂಗಡಿಸಿ ಭಗವಂತನು ಅಪ್ಪಣೆ ಕೊಡಿಸಿರುತ್ತಾನೆ. ಇಲ್ಲಿ ಬುದ್ಧಿ ಎಂದು ಸಾತ್ವಿಕಾದಿ ಪ್ರಭೇದಗಳಿಂದ ವಿಂಗಡಿಸಿ ಹೇಳಿರುವುದಕ್ಕೂ ಈ ಮೊದಲು ಸರ್ವಭೂತೇಷು ಏನೈಕಂ ಎಂದು ಮುಂತಾಗಿ ಜ್ಞಾನವೆಂಬ ಹೆಸರಿನಿಂದ ಹೇಳಿರುವುದಕ್ಕೂ ಏನು ಹೆಚ್ಚು ಕಡಿಮೆ ಎಂದು ಕೆಲವರು ಕೇಳಬಹುದು.
ಇಲ್ಲಿ ಹೇಳಿರುವ ಬುದ್ಧಿಯು ಅಂತಃಕರಣವು. ಆ ಬುದ್ಧಿಯಲ್ಲಿ ಸಾತ್ವಿಕಾದಿ ಪ್ರಭೇದಗಳಿಂದ ತಾರತಮ್ಯವಿರುತ್ತದೆ. ಹಿಂದೆ ಹೇಳಿರುವ ಜ್ಞಾನವೆಂಬುದು ಈ ಬುದ್ಧಿಯ ಒಂದು ವೃತ್ತಿಯು. ಜ್ಞಾನವಲ್ಲದೆ ಕಾಮ, ಸಂಕಲ್ಪ, ಸಂಶಯ ಮುಂತಾದ ಹಲವು ವೃತ್ತಿಗಳು ಬುದ್ಧಿಗೆ ಉಂಟು. ಮುಂದೆ ಹೇಳುವ ಧೃತಿಯು ಈ ಬಗೆಯ ಒಂದು ವೃತ್ತಿಯೇ. ಬುದ್ಧಿಯಲ್ಲಿ ಉಂಟಾಗುವ ವೃತ್ತಿಗಳೆಲ್ಲವೂ ಸಾತ್ವಿಕಾದಿ ಭೇದಗಳಿಂದ ವಿಂಗಡಿಸುವುದಕ್ಕೆ ತಕ್ಕವಾಗಿರುತ್ತವೆ ಎಂಬುದನ್ನು ಇದು ಸೂಚಿಸುತ್ತದೆ. ಈಗ ರಾಜಸ ಬುದ್ಧಿಯು ಹೇಗಿರುವುದೆಂಬುದನ್ನು ನೋಡೋಣ. ಯಯಾ ಧರ್ಮಮಧರ್ಮಂಚ ಕಾರ್ಯಂ ಚಾಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿಸ್ಸಾ ಪಾರ್ಥರಾಜಸಿ. ಸಾತ್ವಿಕ ಬುದ್ಧಿಯು ಧರ್ಮ, ಅಧರ್ಮ, ಕಾರ್ಯ, ಅಕಾರ್ಯ ಇವುಗಳನ್ನು ಯಥಾವತ್ತಾಗಿ ತಿಳಿಯುತ್ತದೆ. ಆದರೆ ರಾಜಸ ಬುದ್ಧಿಗೆ ಈ ತಾಳ್ಮೆ ಇರುವುದಿಲ್ಲ. ಹೇಗೋ ನಿಶ್ಚಯಿಸಿಕೊಂಡು ಕೆಲಸಕ್ಕೆ ಹೊರಟು ಬಿಡುತ್ತದೆ. ಇನ್ನು ತಾಮಸ ಬುದ್ಧಿಯೋ ಎಂದರೆ ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಸ್ಸಾ ಪಾರ್ಥತಾಮಸಿ. ನಿಜವಾಗಿ ಯಾವುದು ಹೇಗೆ ಇದೆ ಎಂಬುದನ್ನು ವಿವೇಚಿಸುವ ಸಾಮರ್ಥ್ಯವೇ ಇಲ್ಲದ್ದು ತಾಮಸ ಬುದ್ಧಿ. ನ್ಯಾಯವಾಗಿ ನೋಡಿದರೆ ತಿಳಿದ ಮೇಲೂ ತಮಸ್ಸು ಆವರಿಸಿದೆ ಎಂದರೆ ಹೇಗೆ? ತಪ್ಪಾಗಿ ತಿಳಿದರೆ ರಾಜಸವೇ ಎನ್ನಬೇಕು ಅಲ್ಲವೇ? ಈ ಪ್ರಶ್ನೆಯೊಂದು ಎದ್ದುಕೊಳ್ಳುತ್ತದೆ. ಆದರೆ ರಾಜಸ ಬುದ್ಧಿಗೂ ತಾಮಸ ಬುದ್ಧಿಗೂ ಇಲ್ಲಿ ಒಂದು ವಿಶೇಷವನ್ನು ಕಲ್ಪಿಸಿಕೊಳ್ಳಬಹುದು. ರಾಜಸ ಬುದ್ಧಿಯು ಅವಿಚಾರದಿಂದ ಚಟ್ಟನೆ ಏನಾದರೊಂದು ನಿಶ್ಚಯ ಮಾಡಿಬಿಡುತ್ತದೆ. ಆದರೆ ತಾಮಸ ಬುದ್ಧಿಯು ಸ್ವಭಾವದಿಂದ ತಪ್ಪಾಗಿಯೇ ತಿಳಿಯುತ್ತದೆ. ಕತ್ತಲೆಯಲ್ಲಿ ಎಲ್ಲ ಹಸುಗಳು ಕಪ್ಪೆ ಆಗಿರುವವು ಎಂಬುದೊಂದು ಆಂಗ್ಲರ ಸುಭಾಷಿತವು. ಹೀಗೆಯೇ ತಾಮಸ ಬುದ್ಧಿಗೆ ಎಲ್ಲವೂ ವಿಪರೀತವಾಗಿಯೇ ಕಾಣುತ್ತಿರುವುದು. ರಾಜಸ ಬುದ್ಧಿಯಲ್ಲಿ ಒಂದಿಷ್ಟು ವಿವೇಕಕ್ಕೆ ಅವಕಾಶವುಂಟು. ಆದರೆ ತಾಮಸದ ಮಬ್ಬಿನಲ್ಲಿ ಯಾವುದೊಂದು ತಿಳಿಯುವುದೇ ಇಲ್ಲ. ಅಧರ್ಮವನ್ನೇ ಧರ್ಮವೆಂದು ನಂಬಿ ಏನು ಮಾಡಿದರೂ ಧರ್ಮವನ್ನು ವಿಂಗಡಿಸಿ ಅರಿಯಲಾರದ್ದು ತಾಮಸ ಬುದ್ಧಿಯು. ಅಕಾರ್ಯವನ್ನು ಕಾರ್ಯವೆಂದೇ ತಿಳಿಯುವುದು ತಾಮಸ ಬುದ್ಧಿಯು. ಹೀಗೆಯೇ ಮಿಕ್ಕ ಕಡೆಗಳಲ್ಲಿಯೂ ತಿಳಿಯಬೇಕು. ಈಗ ಧೃತಿಯಲ್ಲಿ 3 ವಿಭಾಗಗಳು ಯಾವುವು ಎಂಬುದನ್ನು ತಿಳಿಯೋಣ. ಧೃತ್ಯ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಃ ಯೋಗೇನ ವ್ಯಭಿಚಾರಿಣ್ಯ ಧೃತಿಸ್ಸಾ ಪಾರ್ಥ ಸಾತ್ವಿಕಿ. ಮನಸ್ಸು, ಪ್ರಾಣ, ಇಂದ್ರಿಯ ಇವುಗಳ ಕ್ರಿಯೆಗಳನ್ನು ಯೋಗದಿಂದ ಎಂದರೆ ಅಲ್ಲಿಯೇ ಇಟ್ಟ ಚಿತ್ತದಿಂದ ಹಿಡಿತದಲ್ಲಿ ಇಟ್ಟುಕೊಂಡಿರುವುದನ್ನು ಎಂದಿಗೂ ತಪ್ಪದ ಧೃತಿಯು ಸಾತ್ವಿಕ ಧೃತಿ ಎನಿಸುವುದು. ಮನಸ್ಸು ಮುಂತಾದವುಗಳನ್ನು ಹಠದಿಂದ ಒಂದು ಸಲ ಬಿಗಿ ಹಿಡಿಯುವುದು ಸಾತ್ವಿಕ ಧೃತಿಯಲ್ಲ. ಅವ್ಯಭಿಚರಿತವಾಗಿ ಬಿಗಿ ಹಿಡಿದಿರಬೇಕಾದರೆ ಒಂದು ಬಗೆಯ ಕೌಶಲವೂ ಬೇಕಾಗುತ್ತದೆ. ಸವಾರನು ಕುದುರೆಯನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವಂತೆ ಸೂಕ್ಷ್ಮ ಶರೀರವನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರುವ ಕೌಶಲದ ಧೃತಿಯೇ ಸಾತ್ವಿಕವು. ಋಷಿಗಳ ತಪಸ್ಸನ್ನು ಇದಕ್ಕೆ ದೃಷ್ಟಾಂತವಾಗಿ ಕೊಡಬಹುದು. ನಗರಗಳಲ್ಲಿ ವಾಸ ಮಾಡುವವರು ವಿವಿಧ ಭೋಗಗಳಿಗೆ ತಮ್ಮ ಇಂದ್ರಿಯಾದಿಗಳನ್ನು ಹರಿಯಬಿಡುವುದನ್ನು ತಿಳಿದಿದ್ದರೂ ತಾವು ಮಾತ್ರ ಎಂದಿಗೂ ಹಾಗೆ ಪರವಶರಾಗದೆ ಒಂದೇ ಸಮನೆ ತಪಸ್ಸಿನಲ್ಲಿ ಕಾಲ ಹಾಕುತ್ತಿದ್ದವರು ಅವರು. ಎಚ್ಚರಿಕೆಯಿಂದ ಒಂದೇ ಸಮನೆ ಇಂದ್ರಿಯ ಪ್ರಾಣಗಳನ್ನು ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರುವುದಕ್ಕೆ ಸತ್ವಗುಣದ ಸಹಾಯವಿದ್ದ ಹೊರತು ಪ್ರಯತ್ನವು ಸಫಲವಾಗಲಾರದು. ಇನ್ನು ರಾಜಸ ಧೃತಿಯು ಹೇಗಿರುವುದು? ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷೆ ಧೃತಿಸ್ಸಾ ಪಾರ್ಥರಾಜಸಿ.
ಮೊದಲನೆಯ 3 ಪುರುಷಾರ್ಥಗಳಿಗೆ ತ್ರಿವರ್ಗವೆಂದು ಹೆಸರು. ಧರ್ಮಕ್ಕೆ ವಿರುದ್ಧವಲ್ಲದ, ಧರ್ಮಕ್ಕೆ ಒತ್ತಾಸೆ ಮಾಡುವುದಕ್ಕೆ ಅನುಕೂಲವಾಗಿರುವಂತೆ ಅರ್ಥ ಕಾಮಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಧರ್ಮ ಅರ್ಥ ಕಾಮಗಳೆಂಬ ಪುರುಷಾರ್ಥಗಳ ಫಲವನ್ನು ಅನುಭವಿಸುತ್ತಾ ಇರುವುದು ರಾಜಸ ಧೃತಿಯು. ಸಾತ್ವಿಕ ಧೃತಿಗೆ ಫಲಾಕಾಂಕ್ಷೆ ಇಲ್ಲ ಎಂದರೆ ಚಿತ್ತಶುದ್ಧಿಯ ಮೂಲಕ ಜ್ಞಾನವನ್ನು ಸಂಪಾದಿಸಿ ಪರಮ ಪುರುಷಾರ್ಥವಾದ ಮೋಕ್ಷವನ್ನು ಪಡೆಯುವುದನ್ನು ಬಿಟ್ಟರೆ ಮತ್ತೆ ಯಾವ ಭೋಗವೂ ಅದಕ್ಕೆ ಬೇಕಿಲ್ಲ. ಆದರೆ ರಾಜಸ ಧೃತಿಗೆ ಪುರುಷಾರ್ಥವಾದ ಅಭ್ಯುದಯವೂ ಬೇಕು, ಅದಕ್ಕೆ ಅವಿರುದ್ಧವಾಗಿ ಫಲಭೋಗವೂ ಬೇಕು. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾ ಧೃತಿಸ್ಸಾ ತಾಮಸಿ ಮತ. ಇನ್ನು ತಾಮಸ ಧೃತಿಯ ಲಕ್ಷಣವನ್ನು ಹೇಳಬೇಕಷ್ಟೇ. ಯಾವಾಗಲೂ ನಿದ್ರೆ, ಅಂಜಿಕೆ, ಅಳು, ಮನಸ್ಸಿನಲ್ಲಿ ಕುಸಿದು ಬೀಳುತ್ತಿರುವುದು, ಮದ, ಹೀಗೆ ಯಾವುದಾದರೊಂದನ್ನು ಪಟ್ಟು ಹಿಡಿದುಕೊಂಡಿರುವಂತಹ ಮೂಢನ ಧೃತಿಯು ತಾಮಸವು. ಭಾರತದಲ್ಲಿ ಒಂದು ಶ್ಲೋಕವು ಆಗಾಗ್ಗೆ ಬರುತ್ತಿರುತ್ತದೆ. ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಮಾ ವಿಶಂತಿ ನ ಪಂಡಿತಂ. ಮೂಢನಾದವನಿಗೆ ದಿನ ದಿನವೂ ಶೋಕಕ್ಕೆ ಕಾರಣಗಳು ಸಾವಿರಾರು ಬರುತ್ತಿರುವವು, ಅಂಜಿಕೆಗೆ ಕಾರಣವು ನೂರಾರು ಬರುತ್ತಿರುವವು. ಆದ್ದರಿಂದ ಶೋಕಾದಿಗಳು ತಪ್ಪದೆ ಅವನಿಗೆ ಆಗಾಗ್ಗೆ ಬರುತ್ತಲೇ ಇರುವವು. ರಾಜಸನ ಧೃತಿಯು ಒಂದೊಂದು ಸಲ ಒಳ್ಳೆಯ ಕಡೆಗೆ ತಿರುಗಿಸುವುದು, ಒಂದೊಂದು ಸಲ ಇಂಥ ಶೋಕ ಭಯಾದಿಗಳಿಗೂ ಬೀಳಿಸುತ್ತಿರುವುದು. ಆದರೆ ಸಾತ್ವಿಕನು ಮಾತ್ರ ಯಾವುದೊಂದು ತಪ್ಪು ಹಾದಿಯನ್ನು ಹಿಡಿಯದೆ ತನ್ನ ಕಾರ್ಯಕಾರಣಗಳನ್ನು ಹಿಡಿದೆತ್ತಿ ಯಾವಾಗಲೂ ಉತ್ತಮ ಮಾರ್ಗದಲ್ಲಿಯೇ ಸಾಗುತ್ತಿರುವನು. ಅಂತೂ ಹೀಗೆ ಸಾತ್ವಿಕ ಬುದ್ಧಿಯನ್ನು ಹಿಡಿದು ಸಾತ್ವಿಕ ಜ್ಞಾನವನ್ನೂ ಸಾತ್ವಿಕ ಧೃತಿಯನ್ನು ಅವಲಂಬಿಸಿರುವ ಸಾತ್ವಿಕ ಕರ್ತೃವೇ ಕರ್ಮಯೋಗಕ್ಕೆ ಮುಖ್ಯ ಅಧಿಕಾರಿಯು. ಆದ್ದರಿಂದ ತನಗೆ ಪರಮ ಪುರುಷಾರ್ಥವು ಸಿಕ್ಕಬೇಕೆಂಬ ಆಸೆಯುಳ್ಳಾತನೇ ಈ ಬುದ್ಧ್ಯಾದಿಗಳನ್ನು ಸಂಪಾದಿಸಿಕೊಳ್ಳಬೇಕು ಎಂಬುದು ಈವರೆಗಿನ ಗ್ರಂಥದ ಸಾರವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.